ಸದ್ಯ ಸೀತಾರಾಮ ಧಾರಾವಾಹಿ ಕುತೂಹಲದ ಘಟ್ಟದಲ್ಲಿದೆ. ಶ್ಯಾಮ್ ಹಾಗೂ ಶಾಲಿನಿ ತಮ್ಮ ಕಳೆದು ಹೋದ ಮಗುವಿನ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಶಾಲಿನಿ ಮನಸ್ಸಿಲ್ಲದ ಮನಸ್ಸಿನಿಂದ ಶ್ಯಾಮ್ ಜೊತೆ ಮಗುಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ, ಇತ್ತ ಸೀತಾ ಹಾಗೂ ರಾಮ್ ಕೂಡ ಶ್ಯಾಮ್ ಹಾಗೂ ಶಾಲಿನಿ ಮಗುವನ್ನ ಹುಡುಕಿಕೊಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಸೀತಾಗೆ ಹೊಸ ಆತಂಕ ಶುರುವಾಗಿದೆ. ಸೀತಾಗೆ ಸಿಹಿಯೇ ಶ್ಯಾಮ್ ಹಾಗೂ ಶಾಲಿನಿ ಮಗು ಇರಬಹುದಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ನಿನ್ನೆಯ ಸಂಚಿಕೆಗಳನ್ನ ಪ್ರೋಮೋಗಳನ್ನ ನೀವು ಗಮನಿಸಿರ್ತೀರಾ. ಏನೆಲ್ಲ ಸೀರಿಯಲ್ಗಳಲ್ಲಿ ಸನ್ನಿವೇಶಗಳು ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ತಾನೆ ಇದ್ದೀರಾ. ಈಗಾಗಲೇ ಡಾಕ್ಟರ್ ಅನಂತಲಕ್ಷ್ಮಿಯ ಬಳಿ ವಿಚಾರವನ್ನ ಎಷ್ಟೋ ಬಾರಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಬಾಡಿಗೆ ತಾಯಿ ಎಲ್ಲಿದ್ದಾರೆ ಅನ್ನೋ ವಿಚಾರ ನಮಗೆ ಹೇಳಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅನಂತಲಕ್ಷ್ಮಿ ಈ ಬಗ್ಗೆ ಬಾಯ್ ಬಿಟ್ಟಿಲ್ಲ. ಆದ್ರೆ ಇದೀಗ ಸೀತಾಗೆ ಒಂದು ಅನುಮಾನ ದಟ್ಟವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಶಾಲಿನಿ ಸತ್ಯವನ್ನ ಶ್ಯಾಮ್ ಮುಂದೆ ಬಿಚ್ಚಿಟ್ಟಿದ್ದಾಳೆ. ನಾನೇ ಮಗು ಸತ್ತು ಹೋಗಿದೆ ಅಂತ ನಿಮಗೆ ಸುಳ್ಳು ಹೇಳಿದೆ, ಅದಕ್ಕೂ ಕೂಡ ಕಾರಣ ಇದೆ ಅನ್ನೋ ಮಾತನ್ನ ಹೇಳಿದ್ದಾಳೆ. ಇಬ್ರು ಮಾತಾಡ್ತಾ ಇರುವಂತಹ ಮಾತುಗಳನ್ನ ಸೀತಾ ಕೇಳಿಸ್ಕೊಳ್ತಾಳೆ. ಶಾಲಿನಿ ಹಾಗೂ ಶ್ಯಾಮ್ ಅವರ ಮಗು ಹುಟ್ಟಿದ ದಿನವೇ ಸಿಹಿ ಕೂಡ ಹುಟ್ಟಿದ್ಲು. ಹಾಗಾಗಿ ಸಿಹಿನೇ ಅವರ ಮಗಳಿರಬಹುದಾ ಅನ್ನೋ ಅನುಮಾನ ಇದೀಗ ಸೀತಾಗೆ ಕಾಡೋದಕ್ಕೆ ಶುರುವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲಿ ಅವರ ಮಗಳು ಸಿಹಿನೇ ಆಗಿದ್ರೆ ನನ್ನಿಂದ ಆಕೆ ದೂರ ಆಗ್ತಾಳೆ ಅನ್ನೋ ಭಯ ಕೂಡ ಸೀತಾಳನ್ನ ಕಾಡ್ತಾ ಇದೆ. ಹಾಗಾಗಿ ಸೀತಾ ರಾಮ್ಗೆ ಮಗುವಿನ ಹುಡುಕಾಟದಲ್ಲಿ ಏನು ಇಷ್ಟು ದಿನ ಸಾಥನ್ನ ಕೊಟ್ಟಿದ್ದಾಳೆ ಅದನ್ನ ನಿಲ್ಲಿಸ್ತಾಳ ಅಥವಾ ರಾಮ್ ಬಳಿ ನಿಜಾಂಶವನ್ನ ಹೇಳ್ತಾಳ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅನಂತಲಕ್ಷ್ಮಿಗೆ ಎಲ್ಲವೂ ಕೂಡ ಗೊತ್ತಿದೆ. ಸಿಹಿ ಹಾಗೂ ಶ್ಯಾಮ್ ಶಾಲಿನಿ ನಡುವಿನ ರಹಸ್ಯ ಗೊತ್ತೇ ಇದೆ. ಆದ್ರೆ ಆಕೆ ಅದನ್ನ ಬಾಯ್ ಬಿಡ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಸೀತಾಗೂ ಕೂಡ ಒಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಸಿಹಿನೇ ಶ್ಯಾಮ್ ಹಾಗೂ ಶಾಲಿನಿ ಮಗು ಆಗಿದ್ರೆ ಏನ್ ಮಾಡೋದು, ಆಕೆ ನನ್ನಿಂದ ದೂರ ಆಗ್ತಾಳೆ ಅನ್ನೋ ಭಯ ಆಕೆಯನ್ನ ಕಾಡೋದಕ್ಕೆ ಶುರುವಾಗಿದೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ರಾಮ್ ಪಣ ತೊಟ್ಟು ನಿಂತಿದ್ದಾನೆ. ಯಾವುದೇ ಕಾರಣಕ್ಕೂ ಕೂಡ ಶ್ಯಾಮ್ ಹಾಗೂ ಶಾಲಿನಿಗೆ ಅನ್ಯಾಯ ಆಗಬಾರ್ದು. ಬಾಡಿಗೆ ತಾಯಿ ಅವರಿಗೆ ಮೋಸ ಮಾಡಿದ್ದಾಳೆ. ಹಾಗಾಗಿ ಆ ಮಗುವನ್ನ ಅವರಿಗೆ ವಾಪಸ್ ತಂದು ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾನೆ. ಮತ್ತೊಂದು ಕಡೆ ಶ್ಯಾಮ್ ಹಾಗೂ ಶಾಲಿನಿ ಕೂಡ ಮಗುವನ್ನ ಹುಡ್ಕೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಶಾಲಿನಿಗೆ ಇಷ್ಟ ಇಲ್ಲದೆ ಇದ್ರು ಶ್ಯಾಮ್ ಒತ್ತಾಯಕ್ಕೆ ಮಣಿದು ಆತನಿಗೆ ಸಾಥನ್ನ ಕೊಡ್ತಾ ಇದ್ದಾಳೆ. ಇದೀಗ ನಾನೇ ಮಗುವನ್ನ ಸತ್ತು ಹೋಗಿದೆ ಅಂತ ಸುಳ್ಳು ಹೇಳಿದೆ ನಿನ್ಗೆ ಅನ್ನೋ ವಿಚಾರವನ್ನ ಹೇಳ್ತಾಳೆ. ಅನಂತಲಕ್ಷ್ಮಿ ಸುಳ್ಳು ಹೇಳಿಲ್ಲ, ನಾನೇ ನಿನ್ಗೆ ಸುಳ್ಳು ಹೇಳಿದೆ, ಮಗು ಬೇಡ ಅನ್ನೋ ಕಾರಣಕ್ಕೆ ನಾನೇ ಈ ರೀತಿ ಸುಳ್ಳು ಹೇಳಿದೆ ಅನ್ನೋ ವಿಚಾರವನ್ನ ತಿಳಿಸ್ತಾಳೆ. ಹಾಗೇನೆ ಇವರೆಲ್ಲರ ಮಾತುಗಳನ್ನ ಸೀತಾ ಕೇಳಿಸ್ಕೊಳ್ತಾಳೆ. ಶ್ಯಾಮ್ ಹಾಗೂ ಶಾಲಿನಿ ನಡುವಿನ ಸಂಭಾಷಣೆಯನ್ನ ಸೀತಾ ಕೇಳಿಸ್ಕೊಳ್ತಿದ್ದಾಳೆ. ಹಾಗಾಗಿ ಆಕೆಗೆ ಇದೀಗ ಭಯ ಶುರುವಾಗಿದೆ. ಇದೀಗ ವೀಕ್ಷಕರಿಗೂ ಕೂಡ ಒಂದು ಕುತೂಹಲ ಎಡೆ ಮಾಡಿಕೊಟ್ಟಿದೆ. ಶ್ಯಾಮ್ ಹಾಗೂ ಶಾಲಿನಿ ಅವರ ಮಗುವೆ ಸಿಹಿ ಅನ್ನೋ ವಿಚಾರ ಅವರಿಗೆ ಗೊತ್ತಾದ್ರೆ ಅವರು ಸಿಹಿಯನ್ನ ಸೀತಾಳಿಂದ ದೂರ ಮಾಡ್ತಾರ. ಸೀತಾ ಆ ನೋವನ್ನ ಹೇಗೆ ತಡ್ಕೊಳ್ತಾಳೆ, ಸಿಹಿ ಸೀತಾಳನ್ನ ಬಿಟ್ಟು ಹೋಗ್ತಾಳ, ಹೀಗೆ ಹತ್ತಾರು ಪ್ರಶ್ನೆಗಳು ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಆದ್ರೆ ವೀಕ್ಷಕರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ, ಆ ರೀತಿ ಕಥೆಯನ್ನ ತೆಗೆದುಕೊಂಡು ಹೋಗ್ಬೇಡಿ. ಇಷ್ಟು ದಿನ ಸೀತಾ ಮಗುವನ್ನ ತುಂಬಾನೇ ಕಷ್ಟಪಟ್ಟು ಸಾಕಿದ್ದಾಳೆ. ಆಕೆ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ದಾಳೆ. ಈಗ ನೀವು ಆಕೆಯಿಂದ ಮಗುವನ್ನ ಕಿತ್ಕೊಂಡು ಶಾಲಿನಿ ಹಾಗೂ ಶ್ಯಾಮ್ಗೆ ಕೊಟ್ರೆ ಶಾಲಿನಿ ಮಗುವನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಹಾಗಾಗಿ ಸೀತಾ ಬಳಿ ಇರ್ಲಿ, ಈ ಕಥೆಯಲ್ಲಿ ಟ್ವಿಸ್ಟ್ ಕೊಡಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸೊ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.